ವಿಕಟ ಪತನ ಆಗ್ಯದ ನೋಡ್ರಿ. ಖಾತೆ ಹಂಚಿಕೆ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಈಗ ನೋಡಿ, ಖಾತೆ ಬೇಕಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳ್ತಾರೆ ಸಚಿವರನ್ನಾಗಿ ಮಾಡಿದ್ದೆ ಡಿ ಕೆ ಅವರು, ಈಗ ನನಗೆ ಕೈ ಕೊಟ್ಟಿದ್ದಾರೆ. ನೋಡಿ, ರಾಮಲಿಂಗಾರೆಡ್ಡಿಯವರು ಈ ರಾಜ್ಯದಲ್ಲಿ ಒಳ್ಳೆಯ ಮಂತ್ರಿಗಳು ಮತ್ತು ಯಾವುದೇ ರೀತಿಯ ವಿವಾದಾತ್ಮಕ ಆಗಲಿ ಭ್ರಷ್ಟಾಚಾರ ಆಗಲಿ ಯಾವುದೂ ಸಹ ಇರಲಾರಂಥ ಒಬ್ಬ ಒಳ್ಳೆಯ ವ್ಯಕ್ತಿ. ಅವರು ಕೇಳ್ತಾ ಇರೋದು ನಿಜ ಅಲ್ಲ. ಈ ಜಲಸಂಪನ್ಮೂಲ ತೊಗೊಂಡು ಏನು ಮಾಡ್ಬೇಕ್ರಿ ಬೆಂಗಳೂರಿನಾಗ? ನೀರಾವರಿ ಉತ್ತರ ಕರ್ನಾಟಕದ ನಮ್ಮ ಸಚಿವರಿಗೆ ಕೊಡಬೇಕು. ಅದು ಯಾರಿಗೆ ಕೊಡ್ತಾರೆ ಕೊಡಲಿ. ಉತ್ತರ ಕರ್ನಾಟಕದವರು ಯಾಕಂದ್ರೆ ಕೃಷ್ಣ ಮೇಲೇ ಹೆಚ್ಚಿನ ಯೂಸ್ ಅದಾವೆ. ಕಾವೇರಿ ಕೃಷ್ಣ ಎರಡೂ ಬೇಕು. ಅದರೊಳಗೆ ಕೃಷ್ಣ ಮೇಲೆ ಹೆಚ್ಚು ಯೋಜನೆಗಳು ಇರೋದ್ರಿಂದ ಈಗಾಗಲೇ ಅದನ್ನು ಖಾಲಿ ಮಾಡಿ ಹೋಗಿಬಿಟ್ಟಾರೆ ಹಿಂದಿನ ನೀರಾವರಿ ಸಚಿವರು, ಅರ್ಥಾತ್ ಈಗಿನ ಮುಖ್ಯಮಂತ್ರಿಗಳು. ಮತ್ತೀಗ ಅಲ್ಲೇನೂ ಇಲ್ಲ, ಅದನ್ನು ಕೊಟ್ಟು ಬೆಂಗಳೂರು ಈ ಮಹಾನಗರ ಅನ್ನೋವಂಥದ್ದು ಭಾಳ ದೊಡ್ಡ ಬಂಗಾರದ ಖನಿಜ ಇದೆ. ಪಾಪ ನಮ್ಮ ಕೃಷ್ಣ ಬೈರೇಗೌಡರು ಅಷ್ಟು ದುಡ್ಡಿನ ವ್ಯಾಮೋಹದ ಮನುಷ್ಯ ಏನಲ್ಲ. ಆ ಒಂದು ಇಲಾಖೆ ಇಂಡೈರೆಕ್ಟಾಗಿ ತಾವೇ ನೋಡ್ಬೇಕಂತೇಳಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಒಂದು ಒಳ್ಳೆಯವರಿಗೆ ಕಾಲ ಇಲ್ಲ. ಕಾಂಗ್ರೆಸ್ನಲ್ಲಿ ಎಲ್ಲ ಪಕ್ಷದಲ್ಲಿಯೂ ಒಳ್ಳೆಯವ್ರ ಕಾಲ ಭಾಳ ಕಡಿಮೆ. ಆದರೆ ಕಾಂಗ್ರೆಸ್ನಲ್ಲಿ ಅಂತರೂ ಎಲ್ಲರಿಗೂ ಒಳ್ಳೆಯವರಿಗೆ ಎಲ್ಲೋ ಕಾಲಿಲ್ಲ. ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಈ ಸರ್ಕಾರದ ಒಂದು ಭವಿಷ್ಯದಲ್ಲಿ 20 ತಿಂಗಳ ಉಳಿದಿಲ್ಲ. ಈ ಸರ್ಕಾರದಲ್ಲಿ ಸಾಕಷ್ಟು ಭಿನ್ನಮತ ಪ್ರಾರಂಭ ಆಗ್ತದೆ. ನಿನ್ನೆ ನಮ್ಮ ಹಿಂದಿನ ಸಹಕಾರ ಸಚಿವರಾದಂಥ ರಾಜಣ್ಣ ಅವರು ಸಹ ಹೇಳಿದ್ದಾರೆ, ಅಹಿಂದವನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಹಿಂದನೇ ನಮ್ಮ ದೊಡ್ಡ ಒಂದು ಶಕ್ತಿ ಇತ್ತು, ಅದನ್ನು ಕುಂದಿಸುವ ಕೆಲಸ ಮಾಡ್ಯಾರ ಅಂತೇಳಿ ರಾಜಣ್ಣ ಹೇಳಿದ್ದಾರೆ. ಈ ರೀತಿ ಅಪಸ್ವರ ಏನು ಪ್ರಾರಂಭ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಮೊದಲೇ ವಿಕಟ್ ಪತನ ಆಗಿದೆ. ವಿಜಯಪುರದಲ್ಲಿ ಮೊದಲನೇ ಹೋರಾಟ ಪ್ರಾರಂಭ ಆಗಿದೆ. ವಿಜಯಪುರ ಹೋರಾಟಕ್ಕೂ ಕರ್ನಾಟಕದ ಸಚಿವ ಸಂಪುಟಕ್ಕೂ ಎರಡು ಏನು ಸ್ಪಷ್ಟ ಸಂದೇಶ ಅಂದರೆ ರಾಜ್ಯ ಸರ್ಕಾರ 20 ತಿಂಗಳು ಪೂರೈಸೋದು ಆಗೋದಿಲ್ಲ ಮತ್ತು ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ನಡೆದಿಲ್ಲ ಅನ್ನೋಂಥ ಸಂಕೇತ ಇವತ್ತು ವಿಜಯಪುರದಲ್ಲಿ